दिव्यगन्धाव्यक्ताङ्गं शुक्रयज्ञोपवीतिनं शिवशक्तिं ज्ञानयोगं ज्ञानशक्तिस्वरूपिणं भक्तानां वरदं देवं कार्तिकेयं वा स्महे. ಮತ್ತು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲವನ್ನ ನಮ್ಮಿಂದ ನೆಪಮಾತ್ರಕ್ಕೆ ನಮ್ಮನ್ನು ಇಟ್ಕೊಂಡು ಮಾಡಿಸ್ತಾ ಇರುವಂತಹ ಶಕ್ತಿ ಅನ್ನುವಂಥದ್ದು. ಹಾಗಾಗಿ ನಾವು ಎಲ್ಲರಿಗೂ ಇಲ್ಲಿ ನಂಬಿಕೆಯಿಂದ ನಡೆದಾಗ ಶ್ರೀ ಸ್ವಾಮಿಯ ಪೂರ್ಣ ಅನುಗ್ರಹ ನಮಗೆ ಸಿಗ್ತದೆ ಅನ್ನುವಂಥದ್ದನ್ನು ಈ ಮೂಲಕವಾಗಿಯೂ ನಾವು ತೋರಿಸ್ಕೊಡ್ತಾ ಇದ್ದೇವೆ. ಲೋಕ ಪ್ರಸಿದ್ಧಿ ಆಗ್ತಾ ಇರಲಿಕ್ಕೆ ಕಾರಣ ಇಲ್ಲಿ ನಡೆಯುತ್ತಾ ಇರುವಂತಹ ನಿಸ್ವಾರ್ಥ ಸೇವೆ ಮತ್ತು ಭಕ್ತರಿಗೆ ಬೇಕಾದಂತಹ ಎಲ್ಲ ರೀತಿಯ ಪರಿಹಾರ ಸ್ವರೂಪದವಾದಂತಹ ಹೋಗರೂಪಾರಾಧನೆಗಳು ಇತ್ಯಾದಿ. ಅದರಲ್ಲಿ ಯಕ್ಷಗಾನದ ಮೂಲಕವಾಗಿ ವಿಶೇಷವಾಗಿ ಈ ಒಂದು ಇನ್ನಷ್ಟು ಚೆನ್ನಾಗಿ ನಡೀಬೇಕು ಅನ್ನುವಂಥ ಒಂದು ಇದಂತೆ ಇದುವರೆಗೆ ನಡೆದು ಬಂದಿದೆ. ನಮ್ಮ ಪ್ರಾರ್ಥನೆ ಇವತ್ತಿನ ಉತ್ಥಾನ ದ್ವಾದಶಿ ದಿವಸ ಹೇಗೆ ಎಲ್ಲರೂ ಉತ್ಥಾನ ಅಂತಂದರೆ ಎದ್ದೇಳೋದು ಅಂತ ಅರ್ಥ ಇದ್ದಲ್ಲಿಂದ ಯಾರಿಗೂ ಹೇಳಲಿಕ್ಕೂ ಇವತ್ತು ಬೇರೆ ದಿನ ಕೇಳಬೇಕು ಅಂತಿಲ್ಲ. ಆ ದಿವಸದ ಅಂತಹ ಉತ್ತಮವಾದ ಉತ್ಥಾನ ದ್ವಾದಶಿ ದಿವಸ ಇವತ್ತು ಸ್ವಾಮಿಯ ಈ ಸನ್ನಿಧಾನದಿಂದ ಮೇಳ ಹೊರಡುವಂತಹ ಮೊದಲನೇ ಒಂದು ಸೇವೆಯ ಆಟ ಇವತ್ತು ನೇತ್ರಾಪರ ನೇತೃತ್ವದಲ್ಲಿ ನಡೀಲಿಕ್ಕಿದೆ. ನೇತೃತ್ವ ಅನ್ನುವಂಥದ್ದು ನಮಗೆಲ್ಲ ಗೊತ್ತು, ಹೇಳಲಿಕ್ಕೆ ಹೆಸರು ದೊಡ್ಡದಾಗ್ಬೋದು, ಆದರೆ ಅದನ್ನು ಅಷ್ಟೇ ಕರ್ತವ್ಯದ ನಿಷ್ಠೆಯಿಂದ ಮಾಡ್ತಾ ಇರುವಂಥವ್ರನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಎದುರಲ್ಲಿ ಅವರು ಯಾವಾಗಲೂ ಸಿಗ್ತಾ ಇರುವಂಥವರು ಮತ್ತು ಆ ಒಂದು ರೀತಿಯ ಶ್ರದ್ಧೆಯಿಂದ ನಡೆಸ್ತಾ ಇರುವಂಥವರು. ಅವರದಾದಂತಹ ಶ್ರದ್ಧೆಗೆ ತಕ್ಕಂತಹ ಫಲವನ್ನು ಇಟ್ಟು ಮುಂದಕ್ಕೆ ಇಡೀ ನಮ್ಮ ರಾಷ್ಟ್ರಕ್ಕೆ ಯಾವ ರೀತಿ ಮಾರ್ಗದರ್ಶನ ಬೇಕು ಅಂತಹ ರೀತಿಯ ಮಾರ್ಗದರ್ಶನ ಇಲ್ಲಿಂದ ಸಿಗುವಂತಾಗಬೇಕು. ದೇವರ ಅನುಗ್ರಹದಿಂದ ಒಳ್ಳೆಯ ವಿಚಾರಗಳು ಯಕ್ಷಗಾನದ ಮೂಲಕವಾಗಿ ಕಲಾವಿದರ ಅಷ್ಟೇ ಸಹಕಾರವೂ ಇದೆ. ಅವರು ಅದರಲ್ಲಿ ಅಷ್ಟೇ ಪೂರ್ಣ ಶ್ರದ್ಧಾ ಭಕ್ತಿಯಿಂದ ಭಾಗಿಸ್ತಾ ಇರೋದ್ರಿಂದ ಇವತ್ತು ಮೇಳ ಇಟ್ಟು ಬಂದು ಸುಂದರಾಂಗ ಸುಕಲಾನ್ವಿತ ಶುಭ ಚರಣ Dewa, Dewa, Shanomayu.